ಒಂದು ಕಡೆ ಧರ್ಮಸ್ಥಳದ ವಿಚಾರ ರಾಜ್ಯದ ಜನರು ಮತ್ತು ರಾಜಕೀಯ ನಾಯಕರ ಬಾಯಲ್ಲಿ ರಣರಣಸ್ತಾ ಇದೆ. ಮತ್ತೊಂದೆಡೆ ದಸರಾ ಉದ್ಘಾಟನೆಯ ಜಂಗಿ ಕುಸ್ತಿಯೂ ಧಗಧಗಿಸ್ತಾ ಇದೆ. ನಾಡಹಬ್ಬದ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿರೋ ವಿಚಾರ ಈಗ ಮತ್ತೊಂದು ಹಂತ ತಲುಪಿದೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಈ ಬಾನು ಮುಷ್ತಾಕ್ ಅವರು ಹಸುವಿನ ಮಾಂಸವನ್ನು ತಿಂತಾರೆ. ಗೋ ಪೂಜೆ ಮಾಡೋದು ಹೆಂಗೆ ಮಾಡಿಸ್ತಾರೆ ಅವರು? ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ. ಬಿಜೆಪಿಯವರು ಇದಾರಲ್ಲ, ಕೂತು ನೆಪ ಹುಡುಕ್ತಾ ಇದ್ದಾರೆ. ಮುಗಿಯದ ದಸರಾ ಉದ್ಘಾಟನೆ ಕದನ, ಸರ್ಕಾರ ವರ್ಸಸ್ ವಿಪಕ್ಷಗಳ ನಾಡಹಬ್ಬ ಕುಸ್ತಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಈಗ ಪ್ರತಿಷ್ಠೆ, ಹೋರಾಟ, ವಾಕ್ಸಮರದ ವಸ್ತುವಾಗಿ ಬಿಟ್ಟಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ಉದ್ಘಾಟಕರಾಗಿ ಸಿಎಂ ಆಯ್ಕೆ ಮಾಡಿದ್ದು. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಜಿದ್ದಾಜಿದ್ದಿ ದಿನೇ ದಿನೇ ತೀವ್ರಗೊಳ್ಳುತ್ತಲೇ ಇದೆ. ಅದರಲ್ಲೂ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಬಿಟ್ಟಂತಾಗಿದೆ. ಈ ಬೆನ್ನಲ್ಲೇ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿ ಮೇಲೆ ಭಕ್ತಿ ಇದೆ ಅಂತ ಒಪ್ಪಿಕೊಳ್ಳಬೇಕು, ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಈ ಚಾಮುಂಡೇಶ್ವರನು ನೀವೇನಾದ್ರೂ ಅದೇ ಥರ ನಿಮ್ಮ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ, ಹಿಂದೂಗಳ ಟಾರ್ಗೆಟ್ ಮಾಡುವಂಥ ಆ ಟೂಲ್ ಕಿಟ್ ಸಂಸ್ಕೃತಿಯನ್ನು ಮುಂದುವರಿಸ್ತಾರೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ. ಚಾಮುಂಡೇಶ್ವರಿಯಿಂದನೇ ನಿಮ್ಮ ಕಾಂಗ್ರೆಸ್ಸಿನ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ. ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಕನ್ನಡ ಮಾತೆ ಭುವನೇಶ್ವರಿಯನ್ನು ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನು ಒಪ್ಕೊಳಲ್ಲ. ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದರೆ ಚಾಮುಂಡೇಶ್ವರಿನ ನೀ ಹೆಂಗೆ ಒಪ್ಕೊಂತೀಯ ತಾಯಿ? ಅಷ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ತಾಯಿ ಭುವನೇಶ್ವರಿ ಬಗ್ಗೆ ಆಡಿದಂಥ ಮಾತುಗಳು ತಪ್ಪು, ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು. ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ. ಈ ಪದಗಳನ್ನು ಅವ್ರು ಹೇಳಬೇಕು. ಇನ್ನು ಬಾನು ಮುಷ್ತಾಕ್ ಆಯ್ಕೆಯನ್ನ ವಿರೋಧ ಮಾಡುತ್ತಿರುವ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ರು. ಕನ್ನಡಾಂಬೆ ಬಗ್ಗೆ ಬಾನು ಕೊಟ್ಟಿರುವ ಹೇಳಿಕೆಗೂ ನಾಡಹಬ್ಬಕ್ಕೂ ಸಂಬಂಧವಿಲ್ಲ. ಬಿಜೆಪಿ ಕುಂಟು ನೆಪ ಹುಡುಕುತ್ತಿದೆ. ಧರ್ಮಾಂಧರು ಮಾತ್ರ ಬಾನು ಮುಷ್ತಾಕ್ ಆಯ್ಕೆ ವಿರೋಧ ಮಾಡ್ತಾರೆ ಅಂತ ಹರಿಹಾಯ್ದ್ರು. ಇದು ಒಂದು ಧರ್ಮಾತೀತವಾದಂಥ, ಜಾತ್ಯತೀತವಾದಂಥ ಹಬ್ಬ. ಇದು ಬಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಯಾರು ಧರ್ಮಾಂಧರಿದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ. ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ. ಕನ್ನಡದ ಬಗ್ಗೆ ಗೌರವ ಇಲ್ಲದವ್ರೆ, ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವ್ರೆ, ಕನ್ನಡದ ಬಗ್ಗೆ ಪ್ರೀತಿ ಇಲ್ಲದೆ ಬರೆಯೋಕ್ಕೆ ಸಾಧ್ಯನ ಕನ್ನಡದಲ್ಲಿ? ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ. ಅರಿಶಿನ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ. ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ. ಬಿಜೆಪಿಯವರು ಇದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಇದೇ ವೇಳೆ ಗೋವುಗಳನ್ನ ಕಡಿದು ತಿನ್ನುವವರಿಂದ ಗೋಪೂಜೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದ ಆರ್ ಅಶೋಕ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಡೋಂಗಿಗಳು ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆ ಮಾಡೋಕ್ಕೆ ಮುಂಚೆ ಫಸ್ಟು ನಂದಿ ಧ್ವಜದ ಪೂಜೆ ನಂದಿ ಅಂದರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಷ್ತಾಕ್ ಅವರು ಹಸುವಿನ ಮಾಂಸವನ್ನು ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗೆ ಮಾಡಾಕ್ತಾರೆ ಅವರು? ನಂದಿ ಪೂಜೆನ ಹೆಂಗೆ ಮಾಡ್ತಾರೆ? ನಮ್ಮ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳು ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಒಂದು ಕಡೆ ಅದನ್ನು ಕಡಿದು ತಿನ್ನೋರು ಮತ್ತೆ ಅದನ್ನು ಪೂಜೆ ಹೆಂಗೆ ಮಾಡಕ್ಕೆ ಸಾಧ್ಯ? ಈಗ ಢೋಂಗಿಗಳು ಮಾತಾಡೋದು ಇವೆಲ್ಲ ಢೋಂಗಿಗಳು. ಈಗ ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಇನ್ನು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಇದೇ ವಿಚಾರಕ್ಕೆ ಸರ್ಕಾರ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಭಾರಿ ವಾಗ್ದಾಳಿಯೇ ನಡೆದು ಹೋಗಿದೆ. ಅದೇ ಬಾನು ಮುಷ್ತಾಕ್ ಅವರನ್ನ ಕರಿಬಾರ್ದಂತ ಸಂವಿಧಾನದಾಗ ಏನಿಲ್ಲ ಅಲ್ರಿ. ಒನ್ಸ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಎವ್ರಿಬಡಿ ಶುಡ್ ಅಬೈಡ್ ಬೈ ಇಟ್. ಅದಕ್ಕೆ ಕೇಳ್ತೀವಲ್ಲ, ಇವ್ರು ರಾಮ ಮಂದಿರ ಓಪನ್ ಮಾಡಿದ್ರಲ್ಲ, ಪೂಜೆ ಮಾಡಿದ್ರೆ ಯಾರು? ಅಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ.
ಅಲ್ಲ ಇನ್ನು ಮುಂದ್ಗಡೆ ನಾವೆಲ್ಲ ಬ್ರಾಹ್ಮಣನ ವ್ಯವಸ್ಥೆ ಬಿಟ್ಕೊಂಡ್ಬಿಟ್ಟು ಇನ್ಮೇಲೆ ಪೂಜೆ ನಾವೇ ಮಾಡ್ಬಿಡ್ಬೋದಾ ನೀವು ಹೇಳೋ ಲೆಕ್ಕಕ್ಕೆ? ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋರು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧರ್ಮ. ಅದು ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತೈತೆ, ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಅಣ್ತಂಬ್ರತ್ ಕಲಿಸೋದೇ ಸನಾತನ ಧರ್ಮ. ಅವ್ರ ಧರ್ಮ ಕಲಿಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬ್ರತ್ ತಿಳ್ಕೋದೇ ಕಾಫೀರ್ ಅಂತ ಹೇಳ್ತಾರೆ. ಅವ್ರು ಕಾಫೀರನ್ನ ನಂಬಾರ್ದು. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡಿಸ್ತೀರಿ? ನೋಡಿ, ಇದು ಅವರ ಧರ್ಮದಲ್ಲಿ ಇವತ್ತೊಂದು ದಿವಸ ಕುಂಕುಮ ಹಚ್ಕೊಳ್ಳೋಂಥದ್ದಿಲ್ಲ. ನಾನು ಕೂಡ, ನೀವು ಕೂಡ ಎಲ್ಲ ಇಲ್ಲೇ ಬೆಳೆದಿದ್ದೀರಿ. ಅವರು ಕುಂಕುಮ ಹಚ್ಚುವ ದೇವಸ್ಥಾನದಲ್ಲಿ ಇಲ್ಲಿ ಹಚ್ಕೋತಾರೆ, ಅದನ್ನು ಒಯ್ದು ಗಂಟಲು ಕದ್ದು ಮಾಡ್ಕೋತಾರೆ. ಅದನ್ನು ಇದು ಮಾಡುವಂಥದ್ದಲ್ಲ. ಬಾನು ಮುಸ್ತಾಕ್ ಅವರು ನಮ್ಮ ತಾಯಿ ನಾನು ಕರ್ಸ್ಕೊಂಡಿದ್ದಾರೆ, ತಾಯಿಗಿಂತ ಹೆಚ್ಚಿದ್ದಾಯ್ತು ಅವ್ರಿಗೆ ರಾಜಕಾರಣನೇ ಮುಖ್ಯ. ಇವ್ರು ಕುಂಕುಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳೆ ಅಂತಾರೆ. ಅಂದರೆ ಒಬ್ಬಳು ಮಗಳಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಳೆ, ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ, ಅದಕ್ಕೆ ಹೆಚ್ಚಿಂದಿದೆಯಾ? ಇದರಲ್ಲೂ ರಾಜಕಾರಣನ? ಬರೀ ಇದೇ ಅವ್ರ ಕೆಲಸ. ಇವತ್ತು ಬಾನು ಮುಸ್ತಾಕ್ ಅವರು ಸ್ವಚ್ಛವಾಗಿ ಅವರು ಒಬ್ಬ ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ಪಿಕೊಂಡು ಅರಿಶಿಣ ಕುಂಕುಮ ಇಟ್ಕೊಂಡು ಹೂವನ್ನು ಇಟ್ಕೊಂಡು ಅವರು ಬಂದು ತಾಯಿ ಚಾಮುಂಡೇಶ್ವರಿಗೆ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ಅವರು ಉದ್ಘಾಟನೆ ಮಾಡ್ತಾರೆ ಅಂತಂದರೆ ಯಾರಿಗೂ ಅಭ್ಯಂತರ ಇಲ್ಲ. ಒಟ್ಟಾರೆಯಾಗಿ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭ ಆಗಿದ್ದು, ಭಾನು ಮುಷ್ತಾಕ್ ಆಯ್ಕೆಯನ್ನ ಬಿಜೆಪಿ ವಿರೋಧ ಮಾಡ್ತಿದ್ರೆ ಇತ್ತ ಕಾಂಗ್ರೆಸ್ ಸಮರ್ಥನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಧರ್ಮ ರಾಜಕೀಯ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.